ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಸಮಯ ದೇವರು ಕೊಟ್ಟಿದ್ದಾರೆ. ಬನ್ನಿರಿ. ನೀವು ಇಂಡಿಯಾದಲ್ಲಿದ್ರೂ ಸಹ, ಬೇರೆ ಯಾವುದೇ ದೇಶದಲ್ಲಿದ್ರೂ ಸಹ, ಕನ್ನಡಿಗರೆಲ್ಲರಿಗೂ ಪ್ರತಿ ಉದಯದಲ್ಲಿ ದೇವರ ವಾಕ್ಯದಿಂದ ಬಲಪಡಿಸುವುದಕ್ಕಾಗಿ, ಕೆಲವರಿಗೆ ಸಾಯಂಕಾಲವಾಗಿರ್ಬೋದು, ಮಧ್ಯಾಹ್ನವಾಗಿರ್ಬೋದು, ನೀವು ಈ ವಾಕ್ಯ ಕೇಳ್ತಿದ್ದೀರಿ ಮತ್ತು ಧ್ಯಾನಿಸ್ತಾ ಇದ್ದೀರಿ ಎಂದು ತಿಳಿದು ಕರ್ತನಿಗೆ ಸ್ತುತಿಸುತ್ತೇನೆ. ಬನ್ನಿ, ಚಿಕ್ಕ ಪ್ರಾರ್ಥನೆಯೊಂದಿಗೆ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಕಾರ್ಯಗಳು ಎಷ್ಟೋ ದೊಡ್ಡದಾಗಿವೆ. ಅವುಗಳನ್ನು ಗ್ರಹಿಸುವ ನಂಬಿಕೆ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ದೇವರ ಕಾರ್ಯಗಳು ಎಷ್ಟೋ ದೊಡ್ಡವುಗಳಾಗಿವೆ, ಆದರೆ ನಾವು ಅವುಗಳನ್ನು ಗ್ರಹಿಸಿಕೊಳ್ಳಲಿಕ್ಕಾಗುತ್ತಾ ಇಲ್ಲ. ಯೋಹಾನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಯೇಸು ಮಾಡಿರುವ ಮೊದಲ ಸೂಚಕ ಕಾರ್ಯದ ಕುರಿತಾಗಿ ಬರೆಯಲಾಗಿದೆ. 3ನೆಯ ದಿನದಲ್ಲಿ ಗಲಿಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು. ಯೇಸುವಿನ ತಾಯಿ ಅಲ್ಲಿದ್ದಳು. ಯೇಸುವನ್ನು ಆತನ ಶಿಷ್ಯರನ್ನು ಆ ಮದುವೆಗೆ ಕರೆದರು. ಯೇಸುವನ್ನು ಈ ಮದುವೆಗೆ ಚೀಫ್ ಗೆಸ್ಟ್ ಆಗಿ, ಚೀಫ್ ಅಲ್ಲ, ಚೀಫ್ ಏನದು, ಮುಖ್ಯ ಅತಿಥಿಯನ್ನಾಗಿ ಆಹ್ವಾನಿಸಿದರು. ಅಲ್ಲಿಯವರೆಗೂ ಯೇಸು ಯಾವುದೇ ರೀತಿಯ ಅದ್ಭುತ ಮಾಡಲಿಲ್ಲ, ಯಾವುದೇ ರೀತಿಯ ಸ್ವಸ್ಥತೆಗಳನ್ನು ಮಾಡಲಿಲ್ಲ. ಆದರೆ ನಂಬಿದಂಥವರು ಆತನು ಮೆಸ್ಸಯ್ಯನು ಎಂಬುದಾಗಿ ಆತನ ಜನನ ಸಂದರ್ಭದಲ್ಲಿಯೇ ಬಯಲುಪಡಿಸಲಾಯಿತು. ಆತನು ಬೆಳೆಯುತ್ತಿರುವಾಗ ಆ ಸೂಚನೆಗಳು ಕಾಣಿಸಿದವು. ಆತನ ವಿಷಯದ ಪ್ರವಾದನೆಗಳು ನೆರವೇರಿದವು. ಆ ಕರ್ತನು ನಮ್ಮ ಬಳಿಗೆ ಬರಬೇಕು. ಹೌದು, ನಿಮ್ಮ ಮನೆಯಲ್ಲಿ ಮದುವೆ ಆಗುವಾಗ ಎಲ್ಲರನ್ನೂ ಆಹ್ವಾನಿಸುತ್ತೀರಿ. ಯೇಸುವನ್ನು ಆಹ್ವಾನಿಸುತ್ತೀರಾ? ಆತ್ಮ ಸ್ವರೂಪನಾದ ದೇವರಿಗೆ ನಾವು ಆಹ್ವಾನಿಸೋದಾದರೆ, 2 3 ಎಲ್ಲಿ ನನ್ನ ನಾಮದಲ್ಲಿ ಕೂಡಿ ಬರ್ತಾರೋ ಅಲ್ಲಿ ಇರುತ್ತೇನೆ ಎಂದು ಹೇಳಿದ ದೇವರು, ನಮ್ಮ ವಿವಾಹಗಳಲ್ಲಿಯೂ, ನಮ್ಮ ಸ್ತುತಿಕೂಟಗಳಲ್ಲಿಯೂ, ನಮ್ಮ ಸಂಭಾಷಣೆಗಳಲ್ಲಿಯೂ, ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿಯೂ ಯೇಸುವನ್ನು ನಾವು ಅತಿಥಿಯನ್ನಾಗಿ ಆಹ್ವಾನಿಸಿದಾಗ, ಯೇಸುವೇ ನಮ್ಮ ಮಧ್ಯದಲ್ಲಿ ಇರಿ, ನಮ್ಮೊಂದಿಗೆ ಇರಿ ಎಂದು ಆಹ್ವಾನಿಸುವುದಾದರೆ ತಪ್ಪದೆ ಆತನ ಸನ್ನಿಧಿಯನ್ನು ನಾವು ಅನುಭವಿಸುವವರಾಗಿರುತ್ತೇವೆ. ಇಲ್ಲಿ ಮದುವೆ ಚೆನ್ನಾಗಿ ನಡೆಯುತ್ತಾ ಇದೆ, ಔತಣ ಚೆನ್ನಾಗಿ ನಡೆಯುತ್ತಿದೆ. ಅಲ್ಲಿ ಸಡನ್ ಆಗಿ ಒಂದು ನ್ಯೂಸ್ ಬಂದದ್ದೇನೆಂದರೆ, ದ್ರಾಕ್ಷರಸ ಖಾಲಿಯಾಯಿತು. ಕಾನಾ ಊರಿಗೆ ಹೋಗುವಾಗ ಅಲ್ಲಿನ ನೀರು ಸಪ್ಪಗಾಗಿರ್ತವೆ. ಅಲ್ಲಿ ಎಲ್ಲರೂ ನೀರಿಗೆ ಬದಲಾಗಿ ದ್ರಾಕ್ಷರಸವನ್ನೇ ಬಳಸುತ್ತಾರೆ. ನಾವು ಕೂಡ ಆ ಕಾನಾ ಊರಿಗೆ ಇತ್ತೀಚೆಗೆ ಹೋದಾಗ ಅಲ್ಲಿ ನೀರಿನ ಬಾಟಲ್ ಬೆಲೆ ಹೆಚ್ಚಾಗಿರುತ್ತೆ, ಅದರ ಬದಲಿಗೆ ಜ್ಯೂಸ್ ಬೆಲೆ ಕಡಿಮೆ ಇರುತ್ತೆ. ಗ್ರೇಪ್ ಜ್ಯೂಸ್ ಎಲ್ಲೆಡೆ ಅದು ಗ್ರೇಪ್ಸ್ ಇರುವಂತಹ ಸ್ಥಳವಾಗಿದೆ. ಸೊ ಔತಣದಲ್ಲಿ ಅವರು ನೀರಿನ ಬದಲಾಗಿ ದ್ರಾಕ್ಷರಸ ಸರ್ವ್ ಮಾಡುವಂಥದ್ದು ಬಹಳ ಅಭ್ಯಾಸಕರವಾಗಿತ್ತು. ಅಲ್ಲಿ ಮುಖ್ಯವಾಗಿ ಅವರು ಅದನ್ನು ಸೇವಿಸುತ್ತಾ ಇರ್ತಾರೆ. ಸೊ ಭೋಜನದಲ್ಲಿ ಸಡನ್ನಾಗಿ ಕುಡಿಯಲು ಏನೂ ಇಲ್ಲದಿರುವಾಗ ಬಹಳ ತೊಂದರೆ ಉಂಟಾಗುತ್ತೆ. ನಮ್ಮ ಭಾರತ ದೇಶದ ಪದ್ಧತಿಯ ಮದುವೆಗಳಲ್ಲಿ ಸಾಂಬಾರು ಮುಗ್ದೋದ್ರೆ ನೀರು ಹಾಕ್ತಾರಲ್ಲವೇ, ಅದೇ ರೀತಿ ನಾವು ಕೆಲವೊಂದು ಸಾರಿ ಅಪೇಕ್ಷಿಸಿದ್ದಕ್ಕಿಂತಲೂ ಹೆಚ್ಚಾದ ಜನರು ಬಂದಾಗ ಇಂತಹ ಕಾರ್ಯಗಳು ನಡೆಯುತ್ತಾ ಇರ್ತವೆ. ಕೆಲವೊಂದು ಸಾರಿ ನಮ್ಮ ಜೀವಿತದಲ್ಲಿಯೂ ಕೂಡ ಇಂತಹ ಕೊರತೆಗಳು ಉಂಟಾಗ್ತವೆ. ಅಲ್ಲಿ ಇರುವಂತಹ ಕೆಲವೊಂದು ಜನ ಮರಿಯಳ ಬಳಿಗೆ ಬಂದು, ಅಮ್ಮ ದ್ರಾಕ್ಷರಸ ಮುಗಿದು ಹೋಗಿದೆ, ಯೇಸುವಿಗೆ ಹೇಳು, ನಿಮ್ಮ ಮಗನಿಗೆ ಹೇಳು, ಆತನು ಏನಾದರೂ ಒಂದು ಅದ್ಭುತ ಮಾಡುತ್ತಾನೆ ಎಂದು ನಂಬುತ್ತಾರೆ. ಆಕೆ ತಕ್ಷಣ ಬಂದು, ಮಗನೇ, ಇಲ್ಲಿ ದ್ರಾಕ್ಷರಸ ಮುಗಿದು ಹೋಗಿದೆ ಎಂದು ಹೇಳಿದಾಗ ಯೇಸು ಏನು ಹೇಳ್ತಾರೆ ಗೊತ್ತಾ? ಅಮ್ಮ, ನನ್ನ ಗೊಡವೆ ನಿನಗೇಕೆ, ನನ್ನ ಸಮಯ ಇನ್ನೂ ಬರಲಿಲ್ಲ ಅಂದನು. ಡೋಂಟ್ ಟ್ರಬಲ್ ಮೀ, ನಾನು ನನ್ನ ಸಮಯದಲ್ಲಿಯೇ ನನ್ನ ಕಾರ್ಯಗಳನ್ನು ನಡೆಸುತ್ತೇನೆ. ಆತನು ಇದ್ದಿರೋದಾದರೆ, ಆತನು ಅಲ್ಲಿಗೆ ಬಂದಿರೋದಾದರೆ, ಆತನಿಗೆ ಕರೆದಿರೋದಾದರೆ ಅಲ್ಲಿ ಅದ್ಭುತ ನಡೆಯೋದು ತಪ್ಪಿದ್ದಲ್ಲ. ಅದಕ್ಕೆ ನಮ್ಮ ಜೀವಿತದಲ್ಲಿಯೂ ಯೇಸುವನ್ನು ಆಹ್ವಾನಿಸಬೇಕು. ಯೇಸು ಇದ್ದಾಗಿಯೂ ನಮಗೆ ಕಷ್ಟಗಳಿವೆ, ಶ್ರಮೆಗಳಿವೆ, ಕೊರತೆಗಳಿವೆ ಎಂದು ಹೇಳ್ತೀರೋ, ಇರುತ್ತವೆ. ಆ ಕೊರತೆಗಳು, ಆ ಕುಂದುಗಳು, ಸಮಸ್ಯೆಗಳು ಅದ್ಭುತವಾದ ಆಶೀರ್ವಾದಕರವಾಗಿ ಮಾರ್ಪಡಿಸಲು ಯೇಸು ಇದ್ದಾರೆ ಎಂದು ನಂಬಬೇಕು. ಯೇಸು ನನ್ನ ಸಮಯ ಇನ್ನೂ ಬಂದಿಲ್ಲ ಅಂದಾಗ ಮರಿಯಳು ಇನ್ನೇನು ಮಾತಾಡಲ್ಲ. ಅಲ್ಲಿರುವ ಕೆಲಸಗಾರರಿಗೆ ಹೇಳುತ್ತಾಳೆ, ಆತನು ನಿಮಗೆ ಏನು ಹೇಳುತ್ತಾನೋ ಅದನ್ನು ಮಾಡಿರಿ, ಆತನು ನಿಮಗೆ ಏನು ಹೇಳುವನೋ ಅದನ್ನೇ ಮಾಡಿರಿ. ಅಷ್ಟೇ ಪ್ರಿಯರೇ, ನಾವು ದೇವರು ಹೇಳಿದಂತೆ ಮಾಡೋದಾದರೆ ನಮ್ಮ ಕೊರತೆಗಳೆಲ್ಲ ತೀರಿ ಹೋಗ್ತವೆ. ಆತನು ಯಾವಾಗ ಹೇಳುತ್ತಾನೋ ಎಂದು ನಾವು ಕಾದುಕೊಂಡಿರಬೇಕು. ಏನು ಹೇಳುತ್ತಾರೆ ಎಂದು ಗ್ರಹಿಸಿಕೊಳ್ಳಬೇಕು. ಆತನು ಹೇಳಿದ ಪ್ರಕಾರ ನಡೆದುಕೊಳ್ಳಬೇಕು.
ಆಗ ಎಷ್ಟೋ ಅದ್ಭುತಗಳು ನಮ್ಮ ಜೀವಿತದಲ್ಲಿ ನಡೆಯುತ್ತವೆ. ಇಲ್ಲಿ ಒಂದು ಅದ್ಭುತ ನಡೆದಿತು. ನನ್ನ ಸಮಯ ಇನ್ನೂ ಬರಲಿಲ್ಲ. ನಮ್ಮ ಸಮಸ್ಯೆ ಯಾವಾಗಲೂ ಯೇಸುವಿನ ಬಳಿಗೆ ಕೊಂಡೊಯ್ತೇವೆ, ಒಳ್ಳೆಯದೇ. ಆದರೆ ಕರ್ತನಿಗೆ ನಮ್ಮ ಸಮಸ್ಯೆಗಳು ಹೇಗೆ ಪರಿಷ್ಕರಿಸಿಕೊಳ್ಳಬೇಕು ಎಂದು ನಾವು ಆತನಿಗೆ ವಿವರಿಸುವ ಅಗತ್ಯವಿಲ್ಲ, ಆತನಿಗೆ ಬೋಧಿಸುವ ಅಗತ್ಯವಿಲ್ಲ, ಆತನಿಗೆ ಹೇಳುವ ಅಗತ್ಯವಿಲ್ಲ. ಅಷ್ಟು ಮಾತ್ರವಲ್ಲ, ನಮ್ಮಷ್ಟಕ್ಕೆ ನಾವು ಅಂದುಕೊಂಡ ರೀತಿಯಲ್ಲಿ ದೇವರು ಉತ್ತರ ಕೊಡಬೇಕು ಎಂದು, ಈಗಲೇ ಉತ್ತರ ಕೊಡಬೇಕೆಂದು ಅಂತಹ ಮೂರ್ಖತ್ವದಿಂದ ನಾವು ದೇವರ ಬಳಿಗೆ ಹೋಗುವುದರಿಂದ ಪ್ರಯೋಜನವಿರಲ್ಲ. ಪ್ರಿಯರೇ, ನಿಮ್ಮ ಸಮಸ್ಯೆಗಳೇನೆಂದು ಆತನಿಗೆ ಒಮ್ಮೆ ಹೇಳ್ರಿ, ನಂತರ ನೋಡ್ತಾ ಕೂತ್ಕೊಳ್ಳಿ. ದೇವರು ತನ್ನ ಸಮಯದಲ್ಲಿ ಸಮಸ್ತವನ್ನು ಚೆನ್ನಾಗಿ ಮಾಡಿ ಮುಗಿಸುವಾತನಾಗಿದ್ದಾರೆ. ಸಮಯ ಬಂದಿತು, ದ್ರಾಕ್ಷರಸ ಪೂರ್ತಿಯಾಗಿ ಮುಗಿದು ಹೋಯಿತು. ಆಗ ಯೇಸು ಹೇಳ್ತಾರೆ, ಅಲ್ಲಿ ಯೆಹೂದ್ಯರ ಶುದ್ಧಾಚಾರ ಪದ್ಧತಿಯ ಪ್ರಕಾರ 2-3 ಕೊಳಗ ನೀರು ಹಿಡಿಯುವ 6 ಕಲ್ಲಿನ ಬಾನೆಗಳು ಇಟ್ಟಿದ್ದವು. ನಮ್ಮ ಮನೆಗಳಲ್ಲಿ ಕನ್ನಡದಲ್ಲಿ ಒಳ್ಳೆ ನೀರು ಅನ್ನುತ್ತೇವೆ. ಅಂದರೆ ಮನೆಯಲ್ಲಿ ಒಳ್ಳೆ ನೀರುಗಳು ಇರ್ತವೆ, ಉಪ್ಪು ನೀರು ಇರ್ತವೆ, ಇಲ್ಲವೇ ಕಾಲು ತೊಳೆದುಕೊಳ್ಳುವುದಕ್ಕಾಗಿ ಬೇರೆ ನೀರು ಇರುತ್ತವೆ, ಡ್ರಿಂಕಿಂಗ್ ವಾಟರ್ ಬೇರೆ ಇರ್ತವೆ, ಹೌದಲ್ಲವೇ? ಸೊ ಇಲ್ಲಿ ಸಾಧಾರಣವಾಗಿ ನಮಗೆ ಡ್ರಿಂಕಿಂಗ್ ವಾಟರ್ 1-2 ಕೊಡಗಳಿರುತ್ತವೆ, ಕಾಲು ತೊಳೆದುಕೊಳ್ಳುವುದಕ್ಕಾಗಿ ಹೆಚ್ಚು ನೀರಿರುತ್ತವೆ. ಇಲ್ಲಿ 6 ಕಲ್ಲಿನ ಬಾನೆಗಳು, ಅಂದರೆ 2-3 ಕೊಳಗ ನೀರು ಹಿಡಿಯುವಷ್ಟು, ಅಂದರೆ 20 ಗ್ಯಾಲನ್ಸ್, 20 to 30 ಗ್ಯಾಲನ್ಸ್ ಅನ್ನುತ್ತಾರೆ. ಅಷ್ಟೊಂದು, ಒಂದು ರೀತಿಯಲ್ಲಿ ಅಷ್ಟೊಂದು ಹೆಚ್ಚಾಗಿ ನೀರು ಹಿಡಿಯುವಷ್ಟು 6 ಬಾನೆಗಳಿದ್ವಂತೆ. ಅಷ್ಟು ದ್ರಾಕ್ಷರಸ ಅಗತ್ಯವಿಲ್ಲ, ಒಂದೇ ಬಾನೆಯಷ್ಟು ದ್ರಾಕ್ಷರಸ ಇದ್ರೆ ಸಾಕಾಗ್ತದಷ್ಟೇ. ಆದರೆ 6 ಕಲ್ಲಿನ ಬಾನೆಗಳನ್ನೆಲ್ಲ ನೀವು ನೀರಿನಿಂದ ತುಂಬಿರಿ ಎಂದು ಯೇಸು ಹೇಳುತ್ತಾರೆ. ಆ ಕೆಲಸಗಾರರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಳ್ಳಲಿಲ್ಲ. ಇದೇನೇ ಏಸಯ್ಯ ಹೀಗೆ ಹೇಳ್ತಾ ಇದ್ದೀರಿ, ದ್ರಾಕ್ಷರಸ ಮುಗ್ದೋಗಿದೆ ಅಂದ್ರೆ? ಕಾಲು ತೊಳೆಯುವ ನೀರು ತುಂಬೋ ಅನ್ನುತ್ತೀರಿ, ಕಲ್ಲಿನ ಬಾನೆಗಳಲ್ಲಿ ನೀರು ತುಂಬೋ ಅನ್ನುತ್ತಾ ಇದ್ದೀರಿ ಎಂದು ಪ್ರಶ್ನಿಸಲಿಲ್ಲ. ಯೇಸು ಹೇಳಿದ್ದನ್ನು ಹೇಳಿದ ರೀತಿಯಲ್ಲಿಯೇ ಮಾಡ್ತಾರೆ. ನಮ್ಮೆಲ್ಲರೊಂದಿಗಿರುವ ದೊಡ್ಡ ತೊಂದರೆ ಏನೆಂದರೆ, ಯೇಸು ಏನಾದರೂ ಹೇಳುವಾಗ ಎದುರು ಪ್ರಶ್ನೆಗಳು, ಅಡ್ಡ ಪ್ರಶ್ನೆಗಳು ಕೇಳುತ್ತೇವೆ, ಅನುಮಾನ ಪಡುತ್ತೇವೆ, ಸಂದೇಹ ಪಡ್ತೇವೆ. ಇನ್ನೂ ಹೆಚ್ಚಾಗಿ ಹೇಳೋದಾದ್ರೆ ತರ್ಕಿಸಲು ಹೋಗುತ್ತಿದ್ದೇವೆ. ಅದಕ್ಕೆ ಯಾವುದೇ ಅದ್ಭುತ ನಮ್ಮ ಜೀವಿತದಲ್ಲಿ ನಡೆಯುತ್ತಿಲ್ಲ. ಹೇಳಿದ್ದನ್ನು ಹೇಳಿದ ಹಾಗೆ ಮಾಡಲು ಮತ್ತೊಂದು ಮಾತನಾಡಲಾರದಂತೆ ಆ ಕೆಲಸಗಾರರು ಕಲ್ಲಿನ ಬಾನೆಗಳನ್ನು ತುಂಬುತ್ತಾರೆ. ಏಸಯ್ಯ ತುಂಬಿಸಿದ್ದೇವೆ ಅಂದಾಗ ಯೇಸು ಅವರಿಗೆ ಹೇಳ್ತಾರೆ, 7ನೇ ವಚನ, ಯೇಸು ಅವರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು. ಫುಲ್ಲಾಗಿ ತುಂಬಿಸಿದ್ರು. 6 ಬಾನೆಗಳಂದ್ರೆ ಹೆಚ್ಚು ಕಡಿಮೆ, ಒಂದೊಂದು ಬಾನೆಗಳಲ್ಲಿ 30 ಗ್ಯಾಲನ್ಸ್, ಅಂದರೆ ಅದನ್ನು ಒಂದು ವೇಳೆ ಲೆಕ್ಕಿಸುವುದಾದರೆ 180 ಅಷ್ಟೊಂದು ಗ್ಯಾಲನ್ ಅಷ್ಟು ಎಂದರ್ಥ. ಅಷ್ಟು ತುಂಬಿದ್ರು. ಆಗ ಆತನು ಅವರಿಗೆ, ಈಗ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಿದನು. ತುಂಬಿಸಿದ್ದೇನೆ ಅಂತ ಹೇಳಿದ್ರು. ಈಗ ಮಗ್ಗಿನಿಂದ ಮುಳುಗಿಸಿ ಸ್ಯಾಂಪಲ್ ಆಗಿ ಸ್ವಲ್ಪ ಮೊದಲು ಪಾರುಪತ್ಯಗಾರನಿಗೆ ತೆಗೆದುಕೊಂಡು ಹೋಗಿ ಕೊಡಿರಿ. ಆ ಪಾರುಪತ್ಯಗಾರನು ಅದನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾನೆ, ಇಷ್ಟೊಂದು ಒಳ್ಳೆಯ ದ್ರಾಕ್ಷರಸ ಇದೆ ಎಂಬುದಾಗಿ. ಅದು ಎಲ್ಲಿಂದ ಬಂತೋ ನೀರನ್ನು ತೋಡಿದ ಕೆಲಸಗಾರರಿಗೆ ತಿಳಿದಿತ್ತೇ ಹೊರತು ಔತಣದ ಪಾರುಪತ್ಯಗಾರನಿಗೆ ತಿಳಿಯದಿರಲಾಗಿ, ಅಷ್ಟರೊಳಗೆ ದ್ರಾಕ್ಷರಸವಾದ ಆ ನೀರನ್ನು ಅವನು ರುಚಿ ನೋಡಿದಾಗ ಆ ಪಾರುಪತ್ಯಗಾರನು ಆಶ್ಚರ್ಯಗೊಂಡ. ನೋಡಿ ಪ್ರಿಯರೇ, ಯಾವುದೇ ಬಣ್ಣ, ರುಚಿ, ವಾಸನೆ ಇಲ್ಲದಂತಹ ನೀರು ರುಚಿಕರವಾದಂತಹ, ಬಣ್ಣವುಳ್ಳಂತಹ, ಬಲವನ್ನುಂಟು ಮಾಡುವಂತಹ, ಬೆಲೆ ಬಾಳುವ ದ್ರಾಕ್ಷರಸವಾಗಿ ಮಾರ್ಪಟ್ಟಿತು. ಇಲ್ಲಿ ವೈನ್ ಅಂದ ಕೂಡಲೇ ಹುಳಿ ಹಿಡಿದಿರುವ ವೈನೇ ಬೇರೆ. ಹುಳಿ ವೈನ್ ಅಂದ್ರೆ ಮತ್ತುಂಟು ಮಾಡುವ ಲಿಕ್ಕರ್ನಂತಿರುತ್ತೆ, ಹೌದಲ್ಲವೇ? ಆದರೆ ಇಲ್ಲಿ ದ್ರಾಕ್ಷರಸ ಅನ್ನಲಾಗಿದೆ. ಅಂದರೆ ಅದರ ಅರ್ಥ ಹುಳಿ ಹಿಡಿಯದೆ ಇರುವ ದ್ರಾಕ್ಷರಸ. ಬೈಬಲ್ ಯಾವಾಗಲೂ ಹೇಳುತ್ತೆ, ಹುಳಿ ರೊಟ್ಟಿಗಳನ್ನು ನೀವು ಉಪಯೋಗಿಸಬಾರದು. ದೇವರಿಗೆ ಬಲಿ ಕೊಡುವಾಗ ಹುಳಿಯಾಗಿರುವಂಥದ್ದು ಸ್ವಲ್ಪ ಹುಳಿ ಹಿಡಿದ್ರೂ ಸಹ ಪೂರ್ತಿ ಎಲ್ಲವನ್ನು ಹಾಳು ಮಾಡುತ್ತೆ, ಅದು ಹಾಳಾದದ್ದಾಗಿದೆ. ಹಾಗೆಯೇ ಈ ದ್ರಾಕ್ಷರಸ ಕೂಡ ಫ್ರೆಶ್ ಆಗಿ ಕುಡಿಯಬಹುದು, ಆದರೆ ಅದಕ್ಕೆ ವೈನ್ ಕುಡಿಯೋಣ ಎಂಬುದಾಗಿ ಈ ದಿನ ಬಹಳಷ್ಟು ಜನ ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ನೀರನ್ನು ಯೇಸು ದ್ರಾಕ್ಷರಸವನ್ನಾಗಿ ಮಾಡಿದಾರಲ್ಲವೇ? ನಾವು ಬ್ರ್ಯಾಂಡಿಗಳನ್ನು, ವಿಸ್ಕಿಗಳನ್ನು, ಆ ವೈನ್ಸ್ ಕುಡಿದ್ರೆ ತಪ್ಪೇನೋ ಅನ್ನುತ್ತಾರೆ. ಆದರೆ ಇಲ್ಲಿ ಅರ್ಥ ಮಾಡಿಕೊಳ್ಳಿ,
ಅಲ್ಲಿ ಔತಣದಲ್ಲಿ ನೀರು ರುಚಿಕರವಾದ ದ್ರಾಕ್ಷರಸವಾಗಿ ಮಾರ್ಪಟ್ಟಿತು. ಇಲ್ಲಿರುವ ಅದ್ಭುತವಾದ ವಿಷಯವೇನೆಂದರೆ, ಆಗಲೇ ಅರ್ಧದಷ್ಟು ಜನರ ಊಟ ಮುಗಿದಿತ್ತು, ಇಲ್ಲವೇ ಹೆಚ್ಚು ಜನರ ಊಟ ಮುಗಿದಿತ್ತು. ಈಗ ಅಷ್ಟೊಂದು ದ್ರಾಕ್ಷರಸ ಅಗತ್ಯವಿಲ್ಲ. 6 ಬಾನೆಗಳು ಹಿಡಿಯುವಷ್ಟು ದ್ರಾಕ್ಷರಸ ಬೇಕಾಗಿರಲಿಲ್ಲ. ಅಂದರೆ 180 ಗ್ಯಾಲನ್ಸಷ್ಟು ದ್ರಾಕ್ಷರಸ ಬೇಕಾಗಿರಲಿಲ್ಲ. ಆದರೆ ಯೇಸು ಮುಗಿದೋಗಿದ ಅಂದ ಕೂಡಲೇ 1 ಲೀಟರ್, 2 ಲೀಟರ್, 10 ಲೀಟರ್ ಸಿದ್ಧಪಡಿಸಿಲ್ಲ. ಆದರೆ ಇಷ್ಟೊಂದು ಗ್ಯಾಲನ್ಸ್ ದ್ರಾಕ್ಷರಸವನ್ನು ಸಿದ್ಧಪಡಿಸಿದ್ರು. ಅಂದರೆ ಔತಣ ಮುಗಿದರೂ ಸಹ ಬಹಳ ದ್ರಾಕ್ಷರಸ ಉಳಿದುಕೊಂಡಿತು. ಹಾಗೆ ಉಳಿದಂತಹ ದ್ರಾಕ್ಷರಸ ಮದುವೆ ಮಾಡುವವರು ಏನ್ ಮಾಡ್ತಾರೆ? ಮಾರಾಟ ಮಾಡಿರ್ತಾರೆ. ಮಾರಾಟ ಮಾಡಿದ್ರೆ ಏನ್ ಸಿಗುತ್ತೆ? ಅವರ ಮದುವೆ ಖರ್ಚೆಲ್ಲ ತೀರಿ ಹೋಗುತ್ತೆ. ಈ ಮದುವೆ ಖರ್ಚು ಏನ್ ಮಾಡಬೇಕು? ಇಷ್ಟೊಂದು ಖರ್ಚು ಮಾಡಿದ್ದೇವೆ, ಈ ಸಾಲ ಹೇಗೆ ತೀರಿಸಬೇಕು? ಈ ಕಾಲದ ಮದುವೆಗಳ ಬಗ್ಗೆ ನೋಡಿರಿ, ಎಷ್ಟು ಜನ ತೊಂದರೆಗೊಳಗಾಗ್ತಿದ್ದಾರೆ, ಎಷ್ಟೋ ಜನ ಸಾಲಕ್ಕೊಳಗಾಗ್ತಿದ್ದಾರೆ. ಕುಟುಂಬದಲ್ಲಿ ಎಷ್ಟೋ ಜನ ಈ ದಿನ ಒಬ್ಬ ಮಗಳ ಮದುವೆಯನ್ನು ಮಾಡಿ ತಮ್ಮ ಜೀವಿತ ಕಾಲವೆಲ್ಲ ಸಾಲ ತೀರಿಸಿಕೊಳ್ಳುವಂಥವರಿದ್ದಾರೆ. ಯಾಕೆ ಅಷ್ಟು ಆಡಂಬರಕರವಾಗಿ ಅಷ್ಟೊಂದು ಖರ್ಚು ಮಾಡಿ ಯಾಕೆ ಮದುವೆ ಮಾಡಬೇಕು? ಮದುವೆ ವಿಜೃಂಭಣೆಯಿಂದಿರಬೇಕೆನ್ನುವುದು ಯಾಕೆ ಬಯಸಬೇಕು? ತಮ್ಮ ಸಾಮರ್ಥ್ಯಕ್ಕೆ ತಕ್ಕಷ್ಟು ನಾವು ಮದುವೆ ಮಾಡೋದು ಒಳ್ಳೆಯದಲ್ಲವೇ? ಆಯ್ತು, ಪರವಾಗಿಲ್ಲ. ವಿವಾಹ ಅನ್ನುವಂಥದ್ದು ಇಡೀ ಜೀವಿತ ಕಾಲಕ್ಕೆ ಒಂದು ರೀತಿಯಾದ ಜೀವನದ ಒಂದು ಪ್ರಮುಖ ಕಾರ್ಯ ಆಗಿರೋದ್ರಿಂದ, ಒಂದೇ ಸಾರಿ ಮದುವೆ ಮಾಡುವುದರಿಂದ, ಒಂದೇ ಸಾರಿ ಮದುವೆ ಆಗುವುದರಿಂದ ಚೆನ್ನಾಗಿ ಆಡಂಬರದಿಂದ ಮಾಡೋಣ ಅಂದ್ಕೊಳ್ಳೋದು ತಪ್ಪಲ್ಲ. ಆದರೆ ಅದೇ ಸಮಯದಲ್ಲಿ ನಮ್ಮ ಕೊರತೆಗಳನ್ನು ತೀರಿಸುವ ಕರ್ತನನ್ನು ನಮ್ಮ ವಿವಾಹಗಳಲ್ಲಿ ಆಹ್ವಾನಿಸೋದಾದರೆ ನಮ್ಮ ಕುಂದು ಕೊರತೆಗಳೆಲ್ಲ ಆತನು ತೀರಿಸುತ್ತಾನೆ. ಅವರು ಏನೋ ಸ್ವಲ್ಪ ದ್ರಾಕ್ಷರಸ ಮಾಡಬಹುದೇನೋ ಅಂದುಕೊಂಡರೆ ಅಷ್ಟೊಂದು ದ್ರಾಕ್ಷರಸ, ಕೆಲವೊಂದು ಗ್ಯಾಲನ್ನಷ್ಟು ದ್ರಾಕ್ಷರಸ ಯೇಸು ಮಾಡುತ್ತಾರೆ. ಕಾರಣ, ದೇವರಿಗೆ ನಮ್ಮ ಸಮಸ್ಯೆಗಳನ್ನು ಅರ್ಪಿಸಿಕೊಡುವಾಗ ವಾಕ್ಯ ಹೇಳ್ತದೆ, ನಾವು ಬೇಡುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಆತನು ನಮಗೋಸ್ಕರ ಮಾಡುವಾತನಾಗಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವವುಗಳಿಗಿಂತಲೂ ಊಹಿಸುವವುಗಳಿಗಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಕ್ರಿಸ್ತ ಯೇಸುವಿನ ಮುಖಾಂತರ ಸಭೆಯಲ್ಲಿಯೂ ತಲತಲಾಂತರಕ್ಕೂ ಯುಗಯುಗಕ್ಕೂ ಮಹಿಮೆ ಉಂಟಾಗಲಿ. ಏನಂತೆ? ನಾವು ಬೇಡುವವುಗಳಿಗಿಂತಲೂ ಊಹಿಸುವವುಗಳಿಗಿಂತಲೂ ಅತ್ಯಧಿಕವಾದವುಗಳನ್ನು ಮಾಡಲು ಶಕ್ತನಾದ ದೇವರನ್ನು ಸ್ತುತಿಸಬೇಕು. ಅವರು ಇನ್ನೂ ಸ್ವಲ್ಪ ದ್ರಾಕ್ಷರಸ ಇದ್ರೆ ಆ ಕಷ್ಟ ತೀರುತ್ತದೆ ಅಂದ್ಕೊಂಡ್ರು. ಆದರೆ ಅವರ ಕಷ್ಟಗಳೆಲ್ಲವೂ ಕೂಡ ತೀರಿ ಹೋಗುವಷ್ಟರ ಮಟ್ಟಿಗೆ ದೇವರು ದ್ರಾಕ್ಷರಸವನ್ನಾಗಿ ಮಾಡ್ತಾರೆ. ಆ ನೀರನ್ನು ಆಶೀರ್ವದಿಸಿ ದ್ರಾಕ್ಷರಸ ಮಾಡಿ ಅವರ ಅವಶ್ಯಕತೆಗಳನ್ನು ತೀರಿಸುತ್ತಾರೆ. ಎಂತಹ ದೊಡ್ಡ ದೇವರು ನಮಗಿದ್ದಾರೆ ನೋಡಿ. ನಿಮ್ಮ ಸಮಸ್ಯೆ ದೇವರ ಬಳಿಗೆ ಕೊಂಡೊಯ್ಯಿರಿ. ದ್ರಾಕ್ಷರಸ ಮುಗಿದೋಯ್ತು, ದುಡ್ಡು ಮುಗಿದೋದ್ವು, ಎಣ್ಣೆ ಮುಗಿದೋಯ್ತು, ಗ್ಯಾಸ್ ಮುಗಿದೋಯ್ತು. ಹೌದಲ್ಲವೇ? ಬೆಳಿಗ್ಗೆ ಎದ್ದ ಕೂಡಲೇ ನಮ್ಮ ಮನೆಗಳಲ್ಲಿ ಕೇಳಿಸುವ ಮಾತುಗಳೇ ಇವು. ಮುಗಿದೋದುವು, ಅಕ್ಕಿ ಮುಗಿದೋದುವು, ಬೇಳೆಕಾಳುಗಳು ಮುಗಿದೋದುವು. ಹೌದಲ್ಲವೇ? ಮನೆಯಲ್ಲಿ ದುಡ್ಡಿಲ್ಲ, ಏನ್ ಮಾಡಬೇಕು? ಯೇಸುವಿಗೆ ಹೇಳ್ರಿ. ಯೇಸುವಿನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರಿ. ಆಕಾಶದ ಪಕ್ಷಿಗಳನ್ನು ಪೋಷಿಸುವ ದೇವರು ನಿಮ್ಮನ್ನು ಪೋಷಿಸುವುದಿಲ್ಲವೋ? ಅವುಗಳ ಮೇಲೆ ದೃಷ್ಟಿಯಿಟ್ಟ ದೇವರು ತನ್ನ ಆಕಾರದಲ್ಲಿ, ತನ್ನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟ ನಮ್ಮ ಮೇಲೆ ದೃಷ್ಟಿ ಇಡುವುದಿಲ್ಲವೋ? ನಾವು ಕರ್ತನಿಗೆ ಬೇಡಿಕೊಳ್ಳುವುದಾದರೆ ನಾವು ಬೇಡಿಕೊಳ್ಳುವುದಕ್ಕಿಂತಲೂ ಊಹಿಸುವವುಗಳಿಗಿಂತಲೂ ಅತ್ಯಧಿಕವಾದದನ್ನು ಆತನು ಮಾಡುತ್ತಾನೆ. ಒಂದು ವೇಳೆ ಮರಿಯಳು ಬಂದು ದ್ರಾಕ್ಷರಸ ಮುಗಿದೋಗಿದೆ ಎಂದು ಹೇಳಿದಕ್ಕೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ ಎಂದು ಸ್ವಲ್ಪ ಕಠಿಣವಾಗಿಯೇ ಹೇಳಿದಂತಿದೆ ಯೇಸು. ನನ್ನ ಸಮಯ ಇನ್ನೂ ಬರಲಿಲ್ಲ ಅಂದ ಕೂಡಲೇ ಈತನು ಏನು ಮಾಡೋದಿಲ್ಲ ಅಂದುಕೊಂಡರೇನೋ. ಆದರೆ ಆತನು ತಾನು ಏನು ಮಾಡಲಿಕ್ಕಿದ್ದಾನೆ ಎಂದು ಅರಿತವನಾಗಿದ್ದನು. ಆತನ ಕಾರ್ಯಗಳು ನಮಗೆ ಅರ್ಥ ಆಗೋದಿಲ್ಲ, ಆದರೆ ಆತನಿಗೆಲ್ಲವೂ ಗೊತ್ತು. ಯಾರಾದರೂ ಡ್ರೈವ್ ಮಾಡುವಾಗ ನೀವು ಹಿಂದಿನ ಸೀಟಲ್ಲಿ ಕೂತಿದ್ದೀರಾ? ಡ್ರೈವ್ ಮಾಡುವವನ ಪಕ್ಕದಲ್ಲಿ ಎಂದಾದರೂ ಕೂತಿದ್ದೀರಾ? ಪಕ್ಕದಲ್ಲಿ ಕೂತ್ಕೊಂಡು ನಾವು ಕಿರ್ಚುತ್ತಾ ಇರ್ತೇವೆ. ಬ್ರೇಕ್ ಹಾಕು, ಹಾರ್ನ್ ಹೊಡಿ, ಅಯ್ಯೋ ಅಯ್ಯೋ ಅನ್ನುತ್ತೇವೆ. ಯಾಕೆಂದರೆ ಹಾಗಿರುತ್ತೆ ಸ್ಥಿತಿ. ಆದರೆ ಆ ಡ್ರೈವ್ ಮಾಡುವವನು ನಗುತ್ತಾನೆ. ಕಾರಣ, ಬ್ರೇಕ್ ಅವನ ಕಂಟ್ರೋಲ್ನಲ್ಲಿದೆ, ಸ್ಟೇರಿಂಗ್ ಅವನ ಕಂಟ್ರೋಲ್ನಲ್ಲಿದೆ. ಅವನು ಏನ್ ಮಾಡ್ಲಿಕ್ಕಿದ್ದಾನೆ ಎಂದು ಅವನಿಗೆ ಗೊತ್ತು. ಏನಾದರೂ ಅಪಾಯ ಬಂದ್ರೆ ಬ್ರೇಕ್ ಹಾಕ್ತಾನೆ. ಆದರೆ ನಿಮಗೆ ಗೊತ್ತಾಗಲ್ಲ ಪಕ್ಕದಲ್ಲಿ ಕೂತಿರುವಾಗ. ಹಾಗೆಯೇ ದೇವರು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಆತನ ಪ್ರಣಾಳಿಕೆಗಳೆಲ್ಲವೂ
ನಮಗೋಸ್ಕರ ಮೇಲುಕರವಾಗಿವೆ. ಬೇಡುವವುಗಳಿಗಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡುವ ದೇವರಾಗಿದ್ದಾರೆ. ಅದಕ್ಕಾಗಿಯೇ ಆತನ ಕಾರ್ಯಗಳು, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ ನೋಡಿ. ಆದುದರಿಂದ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿಟ್ಟಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯರ ಹೃದಯದಲ್ಲಿ ಹುಟ್ಟಲಿಲ್ಲ. ದೇವರು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ಸಿದ್ಧ ಮಾಡಿಟ್ಟಿರುವಂತಹ, ಅವು ನಮ್ಮ ಕಣ್ಣಿಗೆ ನೋಡುವಂಥವುಗಳಲ್ಲ, ಅವು ನಮ್ಮ ಕಿವಿಗೆ ಕೇಳಿಸುವಂಥವುಗಳಲ್ಲ, ಅವುಗಳ ಭಾವನೆ ಹೃದಯದಲ್ಲಿ ಹುಟ್ಟುವಂಥವುಗಳಲ್ಲ. ಆತನ ಮೊದಲ ಸೂಚಕ ಕಾರ್ಯದ ಕುರಿತು ಯಾರೂ ಊಹಿಸಲಿಲ್ಲ. ಕಾಲು ತೊಳೆದುಕೊಳ್ಳುವ ನೀರನ್ನು ಶ್ರೇಷ್ಠವಾದ ದ್ರಾಕ್ಷರಸವನ್ನಾಗಿ, ಬೆಸ್ಟ್ ವೈನ್, ಶ್ರೇಷ್ಠವಾದ ದ್ರಾಕ್ಷರಸವನ್ನಾಗಿ ಮಾರ್ಪಡಿಸಿದ್ರು. ಬೇಡಿದವುಗಳಿಗಿಂತಲೂ ಹೆಚ್ಚಿನದನ್ನು ಮಾಡಿದ್ದಾರೆ ಎಂಬುದನ್ನು ನಾವು ಗಮನಿಸುವಾಗ ನಮ್ಮ ಬದುಕಿನಲ್ಲಿಯೂ ಕೂಡ ನಮ್ಮ ಸಮಸ್ಯೆಗಳು, ನಮ್ಮ ಕುಂದು ಕೊರತೆಗಳು ಆತನಿಗೆ ಹೇಳಿ, ಆತನ ಸಮಯದಲ್ಲಿ ಆತನ ಇಷ್ಟಾನುಸಾರವಾಗಿ ನಮ್ಮ ಸಮಸ್ಯೆಗಳನ್ನು ಆತನು ತೀರಿಸುತ್ತಾನೆ ಎಂದು ನಂಬುವುದಾದರೆ ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನೋಡುತ್ತೇವೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಕೊರತೆಗಳು ನಮ್ಮ ಕುಟುಂಬದಲ್ಲಿ ಇವೆ ದೇವರೇ. ಎಷ್ಟೋ ಅವಶ್ಯಕತೆಗಳನ್ನು ನಮ್ಮ ಜೀವಿತದಲ್ಲಿ ನೋಡ್ತಿದ್ದೇವೆ. ಪ್ರತಿ ಸಾರಿ ನಾವೇನೋ ಕುಸ್ತಿ ಆಡಿ, ನಾವೇನೋ ಸಾಲ ಮಾಡಿ, ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಇವರಿಗೆ ಬೇಡಿಕೊಂಡು ಮುಂದಕ್ಕೆ ಸಾಗೋಣ ಅಂದುಕೊಳ್ತಿದ್ದೇವೆ. ಆದರೆ ನಮ್ಮ ಹಸಿವೆ ತೀರಿಸುವಂತಹ, ಅವಶ್ಯಕತೆ ತೀರಿಸುವಂತಹ, ನಮ್ಮ ಬಾಧೆ ಅರಿತಂತಹ, ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವದಿಸುವ ಕರ್ತನಿದ್ದಾರೆ ಎಂಬ ಸಂಗತಿಯನ್ನು ಮರೆಯುತ್ತಿದ್ದೇವೆ ದೇವರೇ. ಪ್ರತಿ ಸಾರಿ ನಮ್ಮ ಕೊರತೆಗಳನ್ನು ನಿಮ್ಮ ಬಳಿಗೆ ತರುವಾಗ ನಾವು ಬೇಡಿದವುಗಳಿಗಿಂತಲೂ ಅತ್ಯಧಿಕವಾದದನ್ನು ಕೊಡುತ್ತೀರೆಂದು, ಊಹಿಸಿದವುಗಳಿಗಿಂತಲೂ ಅತ್ಯಧಿಕವಾದದನ್ನು ಮಾಡುತ್ತೀರೆಂದು ನಂಬಿ ನಿಮ್ಮ ದೊಡ್ಡ ಯೋಚನೆಗಳನ್ನು ನಮ್ಮ ವಿಷಯದಲ್ಲಿ ಉನ್ನತವಾಗಿವೆ. ನಮ್ಮ ಹೃದಯಕ್ಕೆ ಅವು ಗೋಚರವಾಗುವುದಿಲ್ಲ, ನಮ್ಮ ಕಿವಿಗೆ ಕೇಳಿಸುವುದಿಲ್ಲ, ಕಣ್ಣಿಗೆ ಕಾಣುವುದಿಲ್ಲ. ಆದರೂ ಸಹ ಅವುಗಳನ್ನು ನಮ್ಮ ಜೀವಿತದಲ್ಲಿ ಅನುಭವಿಸುವಂತೆ ಅದ್ಭುತ ಮಾಡುವ ದೇವರಾಗಿದ್ದೀರಿ ಎಂದು ಗ್ರಹಿಸಿ, ಪ್ರತಿ ಸಾರಿ ನಮ್ಮ ಅವಶ್ಯಕತೆಗಳನ್ನೆಲ್ಲ ನಿಮ್ಮ ಮುಂದೆ ತಂದಿಟ್ಟು ಉತ್ತರಕ್ಕೋಸ್ಕರ ಕಾದುಕೊಂಡವರಾಗಿ ನೀವು ಹೇಳಿದ್ದನ್ನು ಹೇಳಿದ ಹಾಗೆಯೇ ಮಾಡಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.